ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕರಡಿಗೂ ಹಲಸಿನ ಹಣ್ಣು, ನೇರಳೆ ಹಣ್ಣು, ಗುಗ್ಗೆ ಹಾಗೂ ಜೇನುತುಪ್ಪಕ್ಕೂ ಅವಿನಾಭಾವ ಸಂಬಂಧ. ತನ್ನ ಹೊಟ್ಟೆ ತುಂಬಿಸಿಕೊಳ್ಳಲು ಮಳೆಗಾಲ ಆರಂಭದ ಸಂದರ್ಭದಲ್ಲಿ ಹೇರಳವಾಗಿ ಸಿಗುವ ಹಲಸಿನ ಹಣ್ಣು, ನೇರಳೆ ಹಣ್ಣು ಹುಡುಕಿಕೊಂಡು ಹೋಗುತ್ತದೆ ಕರಡಿ. ನಮ್ಮ ಮನೆಯ ಬಳಿ 2 ಚಿಕ್ಕ ಹಲಸಿನ ಮರಗಳಿವೆ. ಅವುಗಳೆರಡರಲ್ಲೂ ಹಣ್ಣು ಬಲು ರುಚಿ. ಆದರೆ ಕಾಯಿಗಳು ಬಲಿತು ಹಣ್ಣಾಗುವ ವೇಳೆಗೆ ಯಾಕೋ ಕೊಳೆಯುತ್ತವೆ. ಕಳೆದ 3 ವರ್ಷಗಳಿಂದಲೂ ಕರಡಿ ಆ 2 ಮರದಲ್ಲಿ ಒಂದು ಮರಕ್ಕೆ ಬಂದು ಹಲಸಿನ ಹಣ್ಣು ಕಿತ್ತುಕೊಂಡು ತಿಂದು ಹೋಗುತ್ತದೆ. ಅದಕ್ಕೂ ರುಚಿ ಹತ್ತಿರಬೇಕು. ಇನ್ನು ಹೀಗೆ ಬಂದಿರುವ ಕರಡಿ ಇತ್ತೀಚೆಗೆ ನಾವು ಕಟ್ಟಿಸಿರುವ ಮುನಿಯಪ್ಪನ ಗುಡಿಯೊಳಗೆ ನುಗ್ಗಿ ದೇವರ ದೀಪಕ್ಕೆ ಅಂತಿಟ್ಟಿದ್ದ ಎಣ್ಣೆ ಕುಡಿದು ಅಲ್ಲೆಲ್ಲ ಕೆದರಿ ಹೋಗಿದೆ. ಹೋಗುವುದಕ್ಕೆ ಮುಂಚೆ ನಾನು ಬಂದಿದ್ದೆ ಎನ್ನುವುದನ್ನು ತಿಳಿಸಲು ಎಲ್ಲೋ ತಿಂದಿದ್ದ ನೇರಳೆ ಹಣ್ಣಿನ ಲದ್ದಿಯನ್ನು ಇಟ್ಟು ಹೋಗಿದೆ. ಏನು ಮಾಡುವುದು? ಇತ್ತೀಚೆಗೆ ಕಾಡು ನಾಶವಾಗುತ್ತಿದೆ. ಬಂಡೆ ಕಲ್ಲುಗಳು ಚೆಚ್ಚಿ ಜಲ್ಲಿ ಮಾಡಲಾಗುತ್ತಿದೆ. ಅವು ಬದುಕಬೇಕಲ್ಲ, ಹೀಗೆ ಆಹಾರ ಹುಡುಕಿಕೊಂಡು ಬರುತ್ತಿವೆ. ನಾವು ಮಾಡುವ ತಪ್ಪಿಗೆ ಮೂಕ ಪ್ರಾಣಿಗಳು ಏನು ಮಾಡಿಯಾವು? ಕರಡಿಗೂ ಹಲಸಿನ ಹಣ್ಣು, ನೇರಳೆ ಹಣ್ಣು, ಗುಗ್ಗೆ ಹಾಗೂ ಜೇನುತುಪ್ಪಕ್ಕೂ ಅವಿನಾಭಾವ ಸಂಬಂಧ. ತನ್ನ ಹೊಟ್ಟೆ ತುಂಬಿಸಿಕೊಳ್ಳಲು ಮಳೆಗಾಲ ಆರಂಭದ ಸಂದರ್ಭದಲ್ಲಿ ಹೇರಳವಾಗಿ ಸಿಗುವ ಹಲಸಿನ ಹಣ್ಣು, ನೇರಳೆ ಹಣ್ಣು ಹುಡುಕಿಕೊಂಡು ಹೋಗುತ್ತದೆ ಕರಡಿ. ನಮ್ಮ ಮನೆಯ ಬಳಿ 2 ಚಿಕ್ಕ ಹಲಸಿನ ಮರಗಳಿವೆ. ಅವುಗಳೆರಡರಲ್ಲೂ ಹಣ್ಣು ಬಲು ರುಚಿ. ಆದರೆ ಕಾಯಿಗಳು ಬಲಿತು ಹಣ್ಣಾಗುವ ವೇಳೆಗೆ ಯಾಕೋ ಕೊಳೆಯುತ್ತವೆ. ಕಳೆದ 3 ವರ್ಷಗಳಿಂದಲೂ ಕರಡಿ ಆ 2 ಮರದಲ್ಲಿ ಒಂದು ಮರಕ್ಕೆ ಬಂದು ಹಲಸಿನ ಹಣ್ಣು ಕಿತ್ತುಕೊಂಡು ತಿಂದು ಹೋಗುತ್ತದೆ. ಅದಕ್ಕೂ ರುಚಿ ಹತ್ತಿರಬೇಕು. ಇನ್ನು ಹೀಗೆ ಬಂದಿರುವ ಕರಡಿ ಇತ್ತೀಚೆಗೆ ನಾವು ಕಟ್ಟಿಸಿರುವ ಮುನಿಯಪ್ಪನ ಗುಡಿಯೊಳಗೆ ನುಗ್ಗಿ ದೇವರ ದೀಪಕ್ಕೆ ಅಂತಿಟ್ಟಿದ್ದ ಎಣ್ಣೆ ಕುಡಿದು ಅಲ್ಲೆಲ್ಲ ಕೆದರಿ ಹೋಗಿದೆ. ಹೋಗುವುದಕ್ಕೆ ಮುಂಚೆ ನಾನು ಬಂದಿದ್ದೆ ಎನ್ನುವುದನ್ನು ತಿಳಿಸಲು ಎಲ್ಲೋ ತಿಂದಿದ್ದ ನೇರಳೆ ಹಣ್ಣಿನ ಲದ್ದಿಯನ್ನು ಇಟ್ಟು ಹೋಗಿದೆ. ಏನು ಮಾಡುವುದು? ಇತ್ತೀಚೆಗೆ ಕಾಡು ನಾಶವಾಗುತ್ತಿದೆ. ಬಂಡೆ ಕಲ್ಲುಗಳು ಚೆಚ್ಚಿ ಜಲ್ಲಿ ಮಾಡಲಾಗುತ್ತಿದೆ. ಅವು ಬದುಕಬೇಕಲ್ಲ, ಹೀಗೆ ಆಹಾರ ಹುಡುಕಿಕೊಂಡು ಬರುತ್ತಿವೆ. ನಾವು ಮಾಡುವ ತಪ್ಪಿಗೆ ಮೂಕ ಪ್ರಾಣಿಗಳು ಏನು ಮಾಡಿಯಾವು?